ಇದೇ ನೋಡಿ ಸ್ನೇಹಿತರೆ, ನಮ್ಮ ದಿಲೀಪ್ ರಾಜ್ ಸರ್ ಅವರ ಪ್ರೀತಿಯಿಂದ ಕಟ್ಟಿದ ಮನೆ. ಸೊ ನೀವು ನೋಡ್ಬೋದು, ರಾಜ್ಶ್ರೀ ಅಂತ. ಸೊ ಅವರ ಪ್ರೀತಿಯ ಅಪ್ಪುಗೆಯ ಮನೆ. ನಿಮಗೆ ಗೊತ್ತಿರ್ಬೋದು, ಕನ್ನಡ ಚಲನಚಿತ್ರದ ನಟ, ದೂರದರ್ಶನ ನಿರ್ದೇಶಕ ಹಾಗೂ ನಿರ್ಮಾಪಕರಾಗಿದ್ದ ನಮ್ಮ ದಿಲೀಪ್ ರಾಜ್ ಸರ್ ಅವರು ಇಂದು ಬೆಳಗ್ಗೆ ಅಂದರೆ ಮೇ 13ನೇ ತಾರೀಕು 2026 ಸೊ ಬೆಳಗ್ಗೆ ಹೃದಯಾಘಾತದಿಂದ ಸೊ ಅವರು ನಮ್ಮನ್ನು ಅಗಲಿದ್ದಾರೆ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳಿಕೊಳ್ಳುತ್ತಾ, ಹಾಯ್ ಎಲ್ಲೋ ಸ್ನೇಹಿತರೆ. ಸೊ ಎಲ್ಲರಿಗೂ ಶಿವರಾಕಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ ಸರ್ಕಲ್ಲು, ಸೊ ಉತ್ತರಹಳ್ಳಿಗೆ ಹೋಗೋ ರಸ್ತೆಯಲ್ಲಿದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ಬಲಕ್ಕೆ ಹೋದರೆ ಉತ್ತರಹಳ್ಳಿಗೆ ಹೋಗೋ ರಸ್ತೆ, ಎಡಕ್ಕೆ ತಗೊಂಡ ಅಂದರೆ ಇದು ಬಂದು ಗುಬ್ಳಾಳಗೆ ಹೋಗೋ ರಸ್ತೆ. ಇದು ಇಲ್ಲಿಂದ ಒಂದು 50 ಮೀಟರ್ಸ್ ದೂರ ಬಂತು ಅಂದರೆ ಇಲ್ಲಿ ಬಲಕ್ಕೆ ತಗೋಬೇಕಾಗತ್ತೆ. ಸೊ ಇಲ್ಲಿ ಬಲಕ್ಕೆ ತಗೋಬೇಕಾಗತ್ತೆ. ಸೊ ಇವತ್ತು ನಾನು ನಿಮಗೆ ಯಾರ ಮನೆ ತೋರಿಸ್ತಾ ಇದ್ದೀನಪ್ಪ ಅಂದರೆ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಟ, ನಿರ್ದೇಶಕ, ನಿರ್ಮಾಪಕ ಮತ್ತು ಡಬ್ಬಿಂಗ್ ಮಾಸ್ಟರ್ ಆದ ನಮ್ಮ ದಿಲೀಪ್ ರಾಜ್ ಸರ್ ಅವರು ಅವ್ರ ಮನೆ ತೋರಿಸ್ತಾ ಇದ್ದೀನಿ. ಸೊ ನಿಮ್ಗೆ ಆಗಲೇ ಗೊತ್ತಿರ್ಬೋದು, ನಮ್ಮ ದಿಲೀಪ್ ಸರ್ ಅವರು ಇಂದು ಅಂದರೆ 13 ಮೇ 2026 ಸೊ ಇವತ್ತು ನಮ್ಮನ್ನು ಬಿಟ್ಟು ಆಗಲಿದ್ದಾರೆ. ಸೊ ಅವರು 47 ವರ್ಷ ವಯಸ್ಸಾಗಿತ್ತು. ಸೊ ಕನ್ನಡ ಇಂಡಸ್ಟ್ರಿಯಲ್ಲಿ ಅವರು ಎಷ್ಟೋ ಕುಟುಂಬಗಳಿಗೆ ಆಸರೆಯಾಗಿದ್ದಾರೆ. ಯಾಕಂದರೆ ಕೊರೋನಾ ಟೈಮಲ್ಲಿ ಸೊ ಎಷ್ಟೋ ಜನಗಳಿಗೆ ಕೆಲಸ ಇಲ್ಲದ ಟೈಮ್ಗಳಲ್ಲಿ ಸೊ ಅವ್ರಿಗೆ ಸಂಬಳಗಳನ್ನು ಕೊಟ್ಟಿದ್ದಾರೆ. ಅವರ ನಿರ್ಮಾಪಕದ ಅಡಿಯಲ್ಲಿ ಕೆಲಸ ಮಾಡಿದ್ದ ಯಾರ್ಯಾರು ಅವರ ಇದರಲ್ಲಿ ಕೆಲಸ ಮಾಡಿದ್ದಾರೆ ಅವ್ರಿಗೆಲ್ಲನೂ ಸಂಬಳನ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು ಸ್ನೇಹಿತರೆ, ನಮ್ಮ ದಿಲೀಪ್ ರಾಜ್ ಸರ್ ಅವರು ಕನ್ನಡ ಇಂಡಸ್ಟ್ರಿಗೆ 2005ರಲ್ಲಿ ಅವರ ಚಲನಚಿತ್ರ ಗೆಳೆಯ ಎಂಬ ಶಿವನ ಪಾತ್ರದ ಮೂಲಕ 2005ರಲ್ಲಿ ಚಲನಚಿತ್ರಕ್ಕೆ ಪಾದಾರ್ಪಣೆ ಮಾಡಿದರು. ಸೊ ಅದಾದಮೇಲೆ ಒಂದು ಸುಮಾರು 24 ಮೂವಿಗಳಲ್ಲಿ ಅವರ ಪಾತ್ರನ ನೆರವೇರಿಸಿದ್ದಾರೆ. ಸೊ ಅದರಲ್ಲಿ ಮೇಜರಾಗಿ ಇವರು ಬೆಳಕಿಗೆ ಬಂದಿದ್ದು ಅಂತಂದರೆ 2007ರಲ್ಲಿ ತೆರೆ ಕಂಡ ಮಿಲನ್, ಅಂದರೆ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಅವ್ರ ಜೊತೆಗೆ ವಿಲನ್ ಪಾತ್ರದಲ್ಲಿ ಅವರ ಪಾತ್ರಗೆ ಮೆಚ್ಚುಗೆಯಾಗಿ ಸೊ ಮಿಲನ್ ಪಾತ್ರದಲ್ಲಿ ಅವರು ಕನ್ನಡ ಜನತೆಗೆ ಅತಿ ಹೆಚ್ಚು ಸೊ ಬೆಳಕಿಗೆ ಬಂದರು. ಸೊ ಅದಾದಮೇಲೆ ಹಾಗೆ ಸುಮಾರು ಒಂದು 24 ಮೂವಿಗಳಲ್ಲಿ ಸೊ ಅವರು ಮೂವಿಗಳನ್ನ ನೆರವೇರಿಸ್ಕೊಬಂದರು. ಸೊ ಈಗ ನೋಡಿ, ಇಲ್ಲಿ ಸರ್ಕಲ್ ಬರುತ್ತೆ, ಈ ಸರ್ಕಲಲ್ಲಿ ನಾವು ಬಲಕ್ಕೆ ತಗೋಬೇಕಾಗುತ್ತೆ. ಸೊ ಈ ರೋಡ್ ಬಂದು 7 ಗ್ರೇಡ್ ಅಪಾರ್ಟ್ಮೆಂಟ್ಗೆ ಹೋಗೋ ರಸ್ತೆ ಇದು. ಹಾಗೆ ಸ್ನೇಹಿತರೆ, ಸುಮಾರು ಬರ್ಫಿ, ಮಹಾನದಿ, ಟೋನಿ, ಲಕ್ಷ್ಮಿ, ಭೈರವಿ, ಕ್ರೇಜಿ ಸ್ಟಾರು, ಸೊ ಅದಾದಮೇಲೆ ಯೂಟನ್ನು, ಇತ್ತೀಚೆಗೆ 2025ರಲ್ಲಿ ಆರ್ಕೆಸ್ಟ್ರಾ ಮೈಸೂರು ಅಂತ ಸೊ ಮೂವಿಗಳಲ್ಲಿ ಸುಮಾರು 24 ಮೂವಿಗಳಲ್ಲಿ ಅವರು ಪಾತ್ರ ಮಾಡಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಬೋದು, ಎಡಭಾಗದಲ್ಲಿ ಇಲ್ಲಿ ಇದೇ ರೋಡ್ನಲ್ಲಿ ನಮ್ಮ ಆ್ಯಂಕರಿಂಗ್ ಅನುಶ್ರೀ ಮೇಡಮ್ ಅವರ ಮನೆಯೂ ಇರೋದು. ಸೊ ಇಲ್ಲಿ ನಾವು ಸ್ವಲ್ಪ ಮುಂದೆ ಬಂದು ಲೆಫ್ಟಿಗೆ ತೊಗೊಂಡ್ರೆ ಇಲ್ಲಿಂದ ಒಂದೇ ರೋಡು, ಸ್ಟ್ರೈಟಾಗಿ ಡೆಡ್ ಎಂಡಲ್ಲಿ ಲೆಫ್ಟ್ ಸೈಡಲ್ಲೇ ಮನೆ ಇರೋದು. ಸೊ ಅದಾಯಿತು ಅಂದರೆ ದೂರದರ್ಶನದಲ್ಲಿ ಇವರು ನಿರ್ಮಾಪಕ ಆಗಿ ಕೆಲಸ ಮಾಡಿದ್ದ ಅಂದರೆ ಧಾರಾವಾಹಿಗಳು ವಿದ್ಯಾವಿನಾಯಕ, ಪಾರು, ಹಿಟ್ಲರ್ ಕಲ್ಯಾಣ, ಬ್ರಹ್ಮಗಂಟು, ವಧು, ನಾನಿನ್ನ ಬಿಡಲಾರೆ, ಕೃಷ್ಣ ರುಕ್ಕು. ಸೊ ಇವರ ಧಾರಾವಾಹಿಯಲ್ಲಿ ಅತಿ ಹೆಚ್ಚು ಜಿ ಕನ್ನಡದಲ್ಲಿ ಇವರು ತುಂಬ ಪ್ರಖ್ಯಾತಿನೇ ಹೊಂದಿದ್ದಾರೆ. ಇದೇ ನೋಡಿ ಸ್ನೇಹಿತರೆ, ಈ ಡೆಡ್ ಎಂಡ್ಗೆ ಬರಬೇಕಾಗುತ್ತೆ. ಡೆಡ್ ಎಂಡ್ಗೆ ಲೆಫ್ಟ್ ಸೈಡಲ್ಲಿ ಇರೋ ಮನೆಯೇ ನಮ್ಮ ದಿಲೀಪ್ ರಾಜ್ ಸರ್ ಅವರ ಮನೆ. ಸೊ ನೀವು ಇಲ್ಲಿ ನೋಡ್ಬೋದು, ಗಿರ್ಮಿಟ್ ಅಡ್ಡ ಅಂತ. ಸೊ ಗಿರ್ಮಿಟ್ ಅಡ್ಡ ಪಕ್ಕದಲ್ಲೇ ಇದೇ ನಮ್ಮ ದಿಲೀಪ್ ರಾಜ್ ಸರ್ ಅವರ ಮನೆ. ಸೊ ಇವರ ಜನನ ಬಂದು 2 ಸೆಪ್ಟೆಂಬರ್ 1972ರಲ್ಲಿ ಜನನ ಆಗಿದ್ದು. ಸೊ ಇವರು ನಿಮಗೆ ಗೊತ್ತಿರ್ಬೋದು, ಭಾರತೀಯ ನಟ, ಚಲನಚಿತ್ರ ಮತ್ತು ದೂರದರ್ಶನ ನಿರ್ದೇಶಕ ಮತ್ತು ನಿರ್ಮಾಪಕ ಹಾಗೂ ಡಬ್ಬಿಂಗ್ ಮಾಡ್ತಾಯಿದ್ರು. ಸೊ ನೋಡಿ, ಇದೇ ಸ್ನೇಹಿತರೆ ನಮ್ಮ ರಾಜ್ಶ್ರೀ ಅಂತ. ಸೊ ಇವರ ಮನೆಯ ಪ್ರೀತಿಯ ಹೆಸರು. ಇದೇ ನಮ್ಮ ದಿಲೀಪ್ ರಾಜ್ ಸರ್ ಅವರ ಮನೆ, ಗುಬ್ಳಾಳದಲ್ಲಿರೋದು ಇದು. ನೋಡೋದಲ್ಲ ಸ್ನೇಹಿತರೆ, ಇಂದು ಅಂದರೆ ಮೇ 13ನೇ ತಾರೀಕು 2026ರಲ್ಲಿ ನಮ್ಮನ್ನು ಅಗಲಿರುವ ದಿಲೀಪ್ ರಾಜ್ ಸರ್ ಅವರಿಗೆ ಸೊ ಇಂದು ಬೆಳಗ್ಗೆ 47 ವರ್ಷ ವಯಸ್ಸಾಗಿತ್ತು. ಸೊ ಅವರು ಹೃದಯಾಘಾತದಿಂದ ಸೊ ಇವತ್ತು ನಮ್ಮೆಲ್ಲರನ್ನು ಅಗಲಿದ್ದಾರೆ.
ಸೊ ಇವ್ರ ಮನೆ ಬಂದು 7 ಗ್ರೇಡ್ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಇರೋದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಮಿಸ್ ಯು ದಿಲೀಪ್ ರಾಜ್ ಸರ್. ಸೊ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರುತ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.